ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1 ಪಾರ್ಟ್ 2 ಥರ ಬರುತ್ತೆ. ಸೊ ಇದು ಎಲ್ಲರ ಫೇವ್ರೆಟ್ ಶಾಪ್ ಅಂತಲೇ ಹೇಳ್ಬೋದು. ತುಂಬಾ ಇದು ಆನ್ಲೈನ್ ಬಿಸ್ನೆಸ್ ಆಗು ಮಾಡ್ತಾರೆ. ಸೊ ನಾನು ಆನ್ಲೈನಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇದ್ದೆ. ಸೊ ನಾನು ಕೂಡ ಹೋಗ್ಬೇಕಂತ ಅಡ್ರೆಸ್ ತಿಳಿಸ್ಕೊಂಡು ಬಂದೆ. ಇದು ನಮ್ಮ ಬೆಂಗಳೂರಲ್ಲಿರುವಂಥ ಕೋರಮಂಗಲದಲ್ಲಿರುವಂಥ ಶಾಪಿಗೆ ಬಂದಿದ್ದೀನಿ. ಸೊ ಶಾಪ್ ಓಪನಿಂಗ್ಗೆ ನೀವು ನೋಡ್ತಾ ಇರ್ಬೋದು, ಕೆಳಗಡೆನೆ ನಿಮಗೆ ಎಲ್ಲ ಥರ ಮೆಟೀರಿಯಲ್ನ ಶೋ ಆಗಿ ಇಟ್ಟಿರ್ತಾರೆ. ಅಂದರೆ ನಿಮಗೆ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ಇಟ್ಟಿರ್ತಾರೆ. ಇದು ಬಂದ್ಬಿಟ್ಟು 2 ಫ್ಲೋರ್ ಇದೆ. ನಾನು ಪಾರ್ಟ್ 1ನಲ್ಲಿ ಕೆಳಗಡೆ ಫ್ಲೋರಲ್ಲಿ ಏನೇನು ಮೆಟೀರಿಯಲ್ ಎಲ್ಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ಲು ಕಂಪ್ಲೀಟಾಗಿ ನಿಮಗೆ ಸ್ಲೋ ವಿಡಿಯೋದಲ್ಲಿ ತೋರಿಸ್ತೀನಿ. ಖಂಡಿತ ಇದು ಯಾವಾಗೂ ಆಫರ್ ಇರುತ್ತೆ. ಕೆಲವೊಂದು ಈವೆಂಟ್ಗಳಲ್ಲೂ ಒಳ್ಳೊಳ್ಳೆ ಆಫರ್ ಇರುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಅಥವಾ ಶಾಪಲ್ಲೇ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಆದರೆ ತಗೊಳ್ಳೋಕೆ ಮುಂಚೆ ಒಂದು ಲಿಸ್ಟ್ ಹಾಕೊಂಡು ತಗೊಳ್ಳೋಕೆ ಹೋಗಿ ನಾನು ಅದೇ ಥರನೇ ಕನ್ಫ್ಯೂಸ್ ಆದೆ. ಸೊ ಏನು ಒಂದು 4-5 ಐಟಮ್ ತೊಗೋಬೇಕು ಅಂದ್ಕೊಂಡು ಹೋದ್ನೋ, ಅಲ್ಲಿ 4-5 ಐಟಮಲ್ಲ 40 ಥರ ಐಟಮ್ ತೊಗೊಬಂದಿದ್ದೀನಿ. ಆ ತಂದಿರೋ ಐಟಮ್ ಕೂಡ ಒಂದು ಸಪ್ರೇಟು ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೂ ಮುಂಚೆ ಈ ಅಂಗಡಿನ ಓವರ್ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ತುಂಬಾ ನನಗೆ ಇಷ್ಟ ಆಯಿತು. ಎಲ್ಲ ಪ್ರಾಡಕ್ಟು A to Z ಅಂತಲೇ ಹೇಳ್ಬೋದು. ಸೊ ಇದೊಂದು ಇಟ್ಸಿ ಬಿಟ್ಸಿ ಶಾಪು. ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಖಂಡಿತ ಈ ಶಾಪ್ನ ಒಂದ್ಸರಿ ವಿಸಿಟ್ ಮಾಡಿ. ಸೊ ಇವಾಗ ಬಂದ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಏನೇನು ನಮಗೆ ಇವಾಗ ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರೋದಿಲ್ಲ. ಮತ್ತು ಪ್ರೊಫೆಷನಲ್ ಆಗಿ ಯೂಸ್ ಮಾಡೋರಿಗೆ ಅಥವಾ ನಾರ್ಮಲ್ ಆಗಿ ಟ್ರೈನಿಂಗ್ ತಗೊಳೋರಿಗೆ, ಫಸ್ಟ್ ಟೈಮ್ ಬೇಸಿಕ್ ಆಗಿ ಗೊತ್ತಿರೋರಿಗೆ ಎಲ್ಲ ಥರ ಮೆಟೀರಿಯಲ್ ಇಲ್ಲಿ ಸಿಗುತ್ತೆ. ಸೊ ಇವಾಗ ನಿಮಗೆಲ್ಲ ಪ್ರತಿಯೊಂದು ಕ್ಯಾನ್ವಾಸ್ ಬೋರ್ಡ್ ಆಗಿರ್ಬೋದು, ಅದರಲ್ಲಿ ಎಷ್ಟು ವೆರೈಟಿ ಇದೆ, ಪೇಂಟ್ಗಳಲ್ಲಿ ಎಷ್ಟು ವೆರೈಟಿ ಇದೆ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಖಂಡಿತ ವಿಡಿಯೋ ಲಾಸ್ಟ್ ಗಂಟೆನೂ ನೋಡಿ. ಮತ್ತು ನಾನು ಏನು ತೊಗೊಂಡಿದ್ದೀನಿ ಅನ್ನೋದು ವಿಡಿಯೋ ಕೂಡ ಬರುತ್ತೆ. ಮತ್ತು ಇದೇ ಶಾಪ್ ವಿಡಿಯೋ ಸೆಕೆಂಡ್ ಫ್ಲೋರಲ್ಲಿ ಇದೆಯಲ್ಲೋ ಅದು ಒಂದು ಸಪ್ರೇಟ್ ಪಾರ್ಟ್ 2 ಆಗಿ ಹಾಕ್ತೀನಿ. ಯಾಕಂದರೆ ನಿಮಗೆ ಸ್ಲೋ ವಿಡಿಯೋ ಆಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಅವಾಗ ಏನು ಬೇಕು ಅನ್ನೋದನ್ನ ನೀವು ಈಸಿಯಾಗಿ ಹೋಗಿ ತೊಗೋಬೋದು. ನಾನು ಕೂಡ ಅದೇ ಥರ ಕನ್ಫ್ಯೂಸ್ ಆಗಿ ಸೊ ವಿಡಿಯೋದಲ್ಲಿ ನಾನು ಮನೆಗೆ ಬಂದಮೇಲೆ ಈ ಐಟಮ್ನ ಮಿಸ್ ಮಾಡ್ಕೊಂಡಿದ್ದೆ. ಸೊ ಖಂಡಿತ ನಿಮಗೆ ಆ ಥರ ಮಿಸ್ ಆಗಬಾರ್ದು ಅಂತ ಈ ವಿಡಿಯೋ ಲಾಸ್ಟ್ ಗಂಟೆನೂ ನೋಡಿ. ಈಗ ನೋಡ್ತಾ ಇರ್ಬೋದು ಎಲ್ಲ ಮೆಟೀರಿಯಲ್ ಇದೆ. ಕೆಲವೊಂದು ಇಲ್ಲಿ ಬರ್ತಡೇ ಗಿಫ್ಟ್ ಪ್ಯಾಕಿಂಗ್ದು ಬಾಕ್ಸ್ ಆಗಿರ್ಬೋದು, ಈ ಥರ ಬ್ಯಾಗ್ ಆಗಿರ್ಬೋದು, ಎಲ್ಲ ನಿಮಗೆ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಅಥವಾ ನಿಮಗೆ ಇಲ್ಲಿ ಇಂಥ ಐಟಮ್ ನನಗೆ ಈ ಥರ ಕ್ರಾಫ್ಟ್ ಮಾಡೋದಕ್ಕೆ ಬರೋದಿಲ್ಲ, ಈ ಮೆಟೀರಿಯಲ್ ತೊಗೊಳೋದಾದರೆ ಆ ಮೆಟೀರಿಯಲ್ ಅಲ್ಲೇ ಇಟ್ಟಿರ್ತಾರೆ. ಅದರಿಂದ ಏನು ಮಾಡ್ಬೋದು ಅಂತ ಆ ಪಿಕ್ಚರ್ ಕೂಡ ಅಲ್ಲೇ ಇಟ್ಟಿರ್ತಾರೆ. ನಿಮಗೆ ಈಸಿಯಾಗಿ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮತ್ತು ಇಲ್ಲಿ ತುಂಬಾ ಕಿಟ್ಗಳಿದ್ದಾವೆ. ಸೊ ಮಕ್ಕಳಿಗೆ ಈಸಿಯಾಗಿ ಒಂದು ಕಿಟ್ಗಳು ಸಿಕ್ಕಿದಾಗ ನಿಮಗೆ ಈಸಿಯಾಗಿ ನೀವು ನೀವೇ ತಯಾರು ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ವೇರ್ ಶೇಪು ಮತ್ತು ಆರ್ಟಿನ್ ಶೇಪು, ರೌಂಡ್ ಶೇಪಲ್ಲೆಲ್ಲ ಕ್ಯಾನ್ವಾಸ್ ಬೋರ್ಡ್ ಇದೆ. ನಾನು ಆ ಬೋರ್ಡ್ನ ತಗೊಳ್ಳೋದೇ ಮಿಸ್ ಮಾಡಿಕೊಂಡೆ. ಸೊ ಬೇರೆ ಥರ ಎಲ್ಲ ತೊಗೊಬಂದಿದ್ದೀನಿ. ಮತ್ತು MDF ಅಲ್ಲಿ ತುಂಬಾ ಇದ್ದಾವೆ. ಈ ಕ್ರಾಫ್ಟ್ ಶಾಪ್ ಅನ್ನೋದನ್ನ ನೀವು ಒಂದು ಮೈಂಡ್ ರಿಲ್ಯಾಕ್ಸಿಗಾಗಿ ಕೂಡ ಈ ಕ್ರಾಫ್ಟ್ನ ನೀವು ಮನೇಲಿ ಮಾಡ್ಕೋಬೋದು. ಅಥವಾ ಮನೆಯಲ್ಲೇ ಬಿಸ್ನೆಸ್ ಮಾಡೋರು ಇರ್ತಾರೆ, ನಿಮ್ಮ ಟ್ಯಾಲೆಂಟ್ ಇರುತ್ತೆ, ಅದನ್ನು ತೋರಿಸ್ಕೋಬೇಕು, ಅದನ್ನು ನೀವು ಬಿಸ್ನೆಸ್ ಆಗಿ ಕೂಡ ಯೂಸ್ ಮಾಡಿಕೊಂಡು ಈ ಥರ ಒಂದು ಶಾಪುಗಳಲ್ಲಿ ನಿಮಗೆ 50% ಡಿಸ್ಕೌಂಟಲ್ಲಿ, ಕೆಲವೊಂದು 20% ಡಿಸ್ಕೌಂಟಲ್ಲಿ ಸಿಗುತ್ತಲ್ವ, ಅದನ್ನು ತೊಗೊಬಂದು ನೀವು ಈಸಿಯಾಗಿ ಬಿಸ್ನೆಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು, ನಾನು ರೇಖಾ ಟ್ಯಾಲೆಂಟ್ ಚಾನಲಲ್ಲಿ ತುಂಬಾ ಶಾಪಿಂಗ್ ವಿಡಿಯೋಗಳಾಗ್ತಾ ಇರ್ತೀನಿ. ಅದೇ ರೀಸನ್ ಇದು ಶಾಪಿಂಗ್ ವಿಡಿಯೋ ಜೊತೆಗೆ ನಾನು ಏನೇನು ತೊಗೊಬಂದಿದ್ದೀನಿ, ಆ ತಂದಿರೋದ್ರಿಂದ ಏನೇನು ವಿಡಿಯೋ ಮಾಡ್ತೀನಿ ಅಂದರೆ ಇನ್ನು ಮುಂದೆ ನಿಮಗೆ ಈ ವಿಡಿಯೋದಲ್ಲಿ ಖಂಡಿತ ಬರ್ತಾ ಇರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಒಂದು ಕಡೆ ಫುಲ್ಲು ಬ್ರಷ್ ಸೆಕ್ಷನ್ ಇರುತ್ತೆ, ಇನ್ನೊಂದು ಕಡೆ ಪೇಂಟ್ಗಳ ಸೆಕ್ಷನ್, ಇನ್ನೊಂದು ಕಡೆ ಪೆನ್ಸಿಲು, ಕಲರ್ ಸ್ಕೆಚ್ಚು. ಸೊ ಹೇಳೋದಕ್ಕೆ ಚಾನ್ಸೇ ಇಲ್ಲ ಇಂಥ ಐಟಮ್ ಅಂತ. ನನಗೆ ಕೆಲವೊಂದು ಐಟಮ್ಗಳ ಹೆಸರೇ ಗೊತ್ತಿಲ್ಲ. ಆ ಥರ ಮೆಟೀರಿಯಲೆಲ್ಲ ನಾನು ಇವಾಗ ಆನ್ಲೈನಲ್ಲಿ ಚೆಕ್ ಮಾಡಿರ್ತೀನಿ, ಎಷ್ಟೊಂದು ರೇಟ್ ಇರುತ್ತೆ. ಮತ್ತು ಅದನ್ನು ಆರ್ಡ್ರ್ ಮಾಡಿದಾಗ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಆಗ್ತಾರೆ. ಸೊ ನಿಮಗೆ ಶಾಪಿಗೆ ಹೋದರೆ ಈಸಿಯಾಗಿ ಪರ್ಸೆಂಟ್ ಅಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತಲ್ವ, ಈಸಿಯಾಗಿ ತೊಗೊಬರ್ಬೋದು. ಮತ್ತು ಇಂಥ ಐಟಮ್ ಗೊತ್ತಿಲ್ಲ ಅಂದರೆ ಅಲ್ಲಿ ಗೈಡ್ ಮಾಡೋಕ್ಕಿರ್ತಾರೆ. ತುಂಬ ಜನ ಬಂದು ನಿಮಗೆ ಹೇಳ್ತಾರೆ ಇದರಿಂದ ಇದನ್ನು ಮಾಡ್ಬೋದು ಅಂತ. ಸೊ ಅದಕ್ಕೆ ಇದನ್ನು ನಾನು ಸ್ಲೋ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಲರ್ ಸ್ಪ್ರೇಗಳಾಗಿರ್ಬೋದು, ಮತ್ತು ಮ್ಯಾಟ್ ಫಿನಿಷಿಂಗು, ಗ್ಲಾಸಿ ಫಿನಿಷಿಂಗಲ್ಲಿ ಇದು ಲಿಕ್ವಿಡ್ಗಳು ಕೆಲವೊಂದು, ಮತ್ತು ಮಂಡಲ ಬುಕ್, ಇದು ಅಂದರೆ ನಿಮಗೆ ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೆ ಬುಕ್ಗಳು. ಮತ್ತು ಹೇಳೋದಕ್ಕೆ ಚಾನ್ಸ್ ಇಲ್ಲ, ಅಷ್ಟು ವೆರೈಟಿ ಇದೆ. ಇದು ನೋಡ್ತಾ ಇರ್ಬೋದು ಫುಲ್ ಬ್ರೆಸ್ ಸೆಕ್ಷನ್ ಇದು. ಸೊ ಇದೆಲ್ಲ ತುಂಬಾ ರೇಟು ನಿಮಗೆ ಬಜೆಟ್ಗೂ ಸಿಗುತ್ತೆ, ಕಾಸ್ಟ್ಲಿದು ಸಿಗುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ಕೂಡ ಪರ್ಚೇಸ್ ಮಾಡ್ಕೋಬೋದು.
ಈಗ ಇದು ಬಂದ್ಬಿಟ್ಟು ಫುಲ್ಲು ಪೇಂಟ್ ಸೆಕ್ಷನು. ಸೊ ಪೇಂಟಲ್ಲಿ ಎಷ್ಟು ವೆರೈಟಿ ಇದೆ ಅಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ, ಅಷ್ಟು ವೆರೈಟಿ ಇದೆ. ಸೊ ಪೇಂಟ್ ಏನು ನಾನು ಜಾಸ್ತಿ ತೊಗೊಂಡಿಲ್ಲ, ಕಡಿಮೆನೇ ತೊಗೊಂಡಿರೋದು, ಯಾಕಂದರೆ ಮನೇಲಿ ಆಲ್ರೆಡಿ ಇದೆ. ಸೊ ತುಂಬ ಜನ ನೀವು ಯಾವಾಗೂ ಶಾಪಿಂಗ್ ವೀಡಿಯೋ ಹಾಕ್ತಾಯಿರ್ತೀರಾ ಅಂತ ಕೇಳ್ಬೋದು ಕಮೆಂಟಲ್ಲಿ. ಯಾಕಂದರೆ ತುಂಬ ಐಟಮ್ಗಳು ನಾನು ಸುಮಾರು ಇಷ್ಟು ದಿನಗಳು ವೇಸ್ಟ್ ಮಾಡಿರೋದು ವೀಡಿಯೋ ಹಾಕ್ದಿರಂದರೆ ರೀಸನ್ ಏನಂದರೆ ಈ ಥರ ಎಲ್ಲ ನಿಧಾನಕ್ಕೆ ಒಂದೊಂದೇ ಐಡಿಯಾಗಳ ಬಂದು ತಗೊಂಡು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದೆ. ಮತ್ತು ಇನ್ನು ಮುಂದೆ ನಿಮಗೆ ಈ ಐಟಮಿಂದ ಏನೇನೆಲ್ಲ ವೀಡಿಯೋ ಮಾಡೋದಂತನೂ ಇನ್ನು ಮುಂದೆ ತೋರಿಸ್ತಾ ಇರ್ತೀನಿ. ಇವಾಗ ತಂದಿರೋವಂಥ ಶಾಪಿಂಗ್ ವೀಡಿಯೋ ಎಲ್ಲ ನಿಮಗೆ ಕಂಪ್ಲೀಟಾಗಿ ಇನ್ನು ಮುಂದೆ ಕರೆಕ್ಟಾಗಿ ಫಾಲೋ ಮಾಡ್ಕೊಬರ್ತೀನಿ. ನಿಮಗೆ ಕರೆಕ್ಟಾಗಿ ಒಂದು ವೀಡಿಯೋಗಳು ಹಾಕೋ ಬರ್ತಾ ಇರ್ತೀನಿ. ಫಸ್ಟ್ ಈ ಶಾಪಿಂಗ್ ವೀಡಿಯೋಗಳೆಲ್ಲ ಮುಗಿಸ್ಬಿಟ್ಟು ಇದರಿಂದ ಏನೇನೆಲ್ಲ ರೆಡಿ ಮಾಡ್ಬೋದು ಅನ್ನೋದನ್ನ ನಾನು ಒಂದೊಂದೇ ವೀಡಿಯೋ ಹಾಕ್ತೀನಿ. ಸೊ ಖಂಡಿತ ಸಪೋರ್ಟ್ ಮಾಡಿ. ಸೊ ಇವಾಗ ನೋಡ್ತಾ ಇರ್ಬೋದು ಚಾಕ್ ಬೋರ್ಡು, ಇದೆಲ್ಲ ನಿಮಗೆ ಎಷ್ಟೋ ಡಿಸೈನಲ್ಲಿ ಸಿಗುತ್ತೆ. ಮತ್ತು ಫ್ರಿಡ್ಜ್ ಮ್ಯಾಗ್ನೆಟ್ ಬೇಕಾಗಿರುವಂಥ ಮೆಟೀರಿಯಲು. ಸೊ ತುಂಬಾ ಕಲೆಕ್ಷನ್ ಇದೆ, ಖಂಡಿತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಏನೇನು ಬೇಕಂತ ಮನೇಲೇ ಒಂದು ಲಿಸ್ಟ್ ಹಾಕ್ಕೊಂಡು ಹೋಗಿ, ಅಥವಾ ನಿಮ್ಗೆ ಏನಾದರೂ ಆನ್ಲೈನಲ್ಲಿ ನೀವೇನಾದರೂ ಹ್ಯಾಡ್ ಕಟ್ಟಲ್ಲಿ ಹಾಕಿರ್ತೀರ ಇಂಥ ಮೆಟೀರಿಯಲ್ ತೊಗೋಬೇಕಂದ್ರೆ ಸೊ ಸೀದಾ ನೀವು ಅಲ್ಲೇ ಹೋಗಿ ಸರ್ಚ್ ಮಾಡಿ ಕೂಡ ತೊಗೋಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನನಗೆ ಬೇಕಾಗಿರೋದೆಲ್ಲ ತೊಗೊಬಂದೆ. ಕೆಲವೊಂದು ಮರ್ತ್ಕೊಂಡು ಮನೇಲಿ ಬಂದು ನಾನೇ ವೀಡಿಯೋ ನೋಡಿದ ಮೇಲೆ ಅಯ್ಯೋ ಈ ಐಟಮ್ನ ಮಿಸ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ತೊಗೋಬೋದು ಅಂತ ಕೂಡ ಐಡಿಯಾ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಇವಾಗ ಅಂಗಡಿಯಲ್ಲಿ ಹೋಗಿ ನೋಡಿದೆ, ನನಗೆ ಇಷ್ಟ ಆಯಿತು. ಸೊ ಅಲ್ಲಿ ಕೂಡ ತುಂಬ ಜನ ಒಳ್ಳೆ ಸಪೋರ್ಟ್ ಮಾಡಿದ್ರು. ನಿಮ್ಗೆ ಏನಾದರೂ ಬೇಕಂದರೆ ಆನ್ಲೈನಲ್ಲೇ ಪರ್ಚೇಸ್ ಮಾಡಿ ನಾವೇ ಮನೆಗೆ ಕಳಿಸ್ಕೊಡ್ತೀನಿ ಅಂತಲೂ ಅವ್ರದ್ದು ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಇದನ್ನು ತುಂಬ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ನಾನು ನೋಡ್ತಾ ಇದ್ದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಆವಾಗ ನಾನು ಸರ್ಚ್ ಮಾಡಿದಾಗನೇ ನನಗೆ ಈ ಶಾಪ್ಗೆ ಹೋಗಲೇಬೇಕಂತ ಡಿಸೈಡ್ ಮಾಡಿ ಅವ್ರನ್ನ ಪರ್ಮಿಷನ್ ತೊಗೊಂಡೇ ವೀಡಿಯೋ ಮಾಡಿರೋದು. ಸೊ ಪರ್ಮಿಷನ್ ಕೊಟ್ಟರು, ತುಂಬಾ ಖುಷಿ ಆಯಿತು. ಯಾಕಂದರೆ ನಮ್ಮ ಥರನೇ ತುಂಬ ಜನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋರಿಗೆ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಆನ್ಲೈನಲ್ಲಿ ತೊಗೊಳ್ಳೋಷ್ಟು ಬಜೆಟ್ ಕೂಡ ಇರೋಲ್ಲ ಕೆಲವರಿಗೆ. ಈ ಥರ ಇದ್ದಾಗ ನಿಮಗೆ ಈಸಿಯಾಗಿ ಶಾಪಲ್ಲಿ ಹೋಗಿ ಕಡಿಮೆ ರೇಟ್ಗೆ ಈಸಿಯಾಗಿ ತೊಗೋಬೋದು. ಸೊ ಖಂಡಿತ ನಿಮಗೆಲ್ಲ ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋನೇ. ಯಾಕಂದರೆ ಎಲ್ಲ ಇಂಥ ಮೆಟೀರಿಯಲ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಮೆಟೀರಿಯಲ್ಲು ಇದೆ. ಸೊ ಕೆಲವರು ಒಂದೊಂದು ಐಟಮ್ ತೊಗೊಳೋದಕ್ಕೆ ಸಿಟಿ ಮಾರ್ಕೆಟ್ಗೆಲ್ಲ ಹೋಗ್ತಾರೆ, ಮತ್ತು ಕೆಲವೊಂದು ವೆಬ್ಸೈಟ್ಗಳೆಲ್ಲ ಆರ್ಡ್ರ್ ಮಾಡ್ತಾರೆ. ಸೊ ಅದ್ರ ಬದಲಾಗಿ ನಮ್ಮ ಬೆಂಗಳೂರಲ್ಲೇ ಈ ಥರ ಶಾಪ್ ಇರುವಾಗ ಖಂಡಿತ ನಾವು ಈಸಿಯಾಗಿ ಹೋಗಿ ತೊಗೋಬೋದು. ಈಗ ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಪೂರ್ತಿ ಪೇಪರ್ ಸೆಕ್ಷನು. ಪೇಪರ್ ಸೆಕ್ಷನ್ಗೆ ಒಂದು ಸಪ್ರೇಟ್ ಇಟ್ಟಿದ್ದಾರೆ. ಸೊ ತುಂಬಾ ಎಷ್ಟೋ ವೆರೈಟಿ ಇದೆ, ನನಗೆ ಗೊತ್ತಿಲ್ಲ ಅದರಲ್ಲಿ ಎಂಥ ವೆರೈಟಿಯಿಂದ ಏನೇನೆಲ್ಲ ಮಾಡ್ಬೋದು. ಇದೊಂದು ಸೂಪರ್ ಕಿಟ್ ಅಂತಲೇ ಹೇಳ್ಬೋದು. ಸಪ್ರೇಟಾಗಿ ಇದೊಂದು ಡಿಫ್ರೆಂಟ್ ಪೇಪರ್ಗಳದ್ದೇ ಒಂದು ಕಿಟ್ ಇತ್ತು, ಅದನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ. ಅದು ತೊಗೊಬಂದಿದ್ದೀನಿ, ಅದು ಖಂಡಿತ ತೋರಿಸ್ತೀನಿ ನಿಮಗೆ. ಸೊ ಖಂಡಿತ ಇದೆಲ್ಲ ನಿಮಗೆಲ್ಲ ಯೂಸ್ಫುಲ್ ಆಗೋದೆ. ಸೊ ಕ್ರಾಫ್ಟಲ್ಲಿ ಬಂದ್ಬಿಟ್ಟು ಎಷ್ಟೋ ವೆರೈಟಿಗಳು ಮಾಡ್ತಾರೆ. ಇವಾಗ ತುಂಬ ಜನ ಬಿಸ್ನೆಸ್ ಕೂಡ ಮಾಡ್ತಾರೆ. ಕೆಲವೊಂದು ರಿಟರ್ನ್ ಗಿಫ್ಟ್ ಐಡಿಯಾಗೆ ತುಂಬ ಜನ ರೆಸಿನ್ ಆರ್ಟ್ಗಳು, MDFದು ಕ್ರಾಫ್ಟ್ಗಳೆಲ್ಲ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಥರ ಮೆಟೀರಿಯಲ್ ಇದೆ. ನಾನು ಕೂಡ ಅಷ್ಟೇ ಎಲ್ಲ ಕಲ್ತ್ಕೊಂಡು ಮಾಡ್ತಾ ಇರೋದು. ಇದೇ ನೋಡ್ತಾ ಇರ್ಬೋದು ಪೇಪರ್ ಸೆಕ್ಷನು. ಈ ಪೇಪರ್ ವೆರೈಟಿಯಲ್ಲಿ ಎಷ್ಟಿದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸೊ ಅದನ್ನು ನನ್ನ ಕೈಯಲ್ಲಿ ಆದಷ್ಟು ನಿಧಾನಕ್ಕೆ ಸ್ಲೋ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಸೇಲು ಎಷ್ಟು ಡಿಸ್ಕೌಂಟಲ್ಲಿದೆ ಅಂತ. ಸೊ ನಿಮಗೆ ಈಸಿಯಾಗಿ ನಿಮಗೆ ಹತ್ರದಲ್ಲಿ ಇರುವಂಥ ಸಿಗುವಂಥ ಅಂಗಡಿಯಲ್ಲಿ ಕೂಡ ಹೋಗ್ಬೋದು, ಅಥವಾ ಇವ್ರದ್ದೇ ಅಂತ ಇರುವಂಥ ವೆಬ್ಸೈಟಲ್ಲಿ ಕೂಡ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ಸೊ ಇವ್ರ ಶಾಪ್ ಬಂದ್ಬಿಟ್ಟು ಇಟ್ಸಿ ಬಿಟ್ಸಿ ಶಾಪ್ ಅಂತ. ಸೊ ಇವಾಗ ನಾನು ಹೋಗಿರೋದು ಬಂದ್ಬಿಟ್ಟು ಕೋರಮಂಗಲದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಕೆಲವರು ಸ್ಕ್ರಾಪ್ ಬುಕ್ಕು ಮತ್ತು ಜರ್ನಲ್ ಬುಕ್ಕೆಲ್ಲ ಮಾಡೋರು ಇರ್ತಾರೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ ಸಿಗುತ್ತೆ. ಆದರೆ ನಾನು ತೋರಿಸ್ತಾ ಇರೋದು ಫಸ್ಟ್ನೇ ಫ್ಲೋರಲ್ಲಿ, ಅಂದರೆ ಕೆಳಗಡೆ ಇರುವಂಥ ಫ್ಲೋರ್ ಪೂರ್ತಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಫ್ಲೋರ್ ನೋಡಿದೆ ನೀವು ಫುಲ್ ಶಾಕ್ ಆಗ್ತೀರೋ, ಅದಕ್ಕಿಂತ ಸೂಪರ್ ಮೆಟೀರಿಯಲ್ ಎಲ್ಲ ಇದೆ ಇವ್ರ ಹತ್ರ. ಸೊ ಖಂಡಿತ ಅದು ಕೂಡ ನೀವು ನೋಡಲೇಬೇಕು. ಪಾರ್ಟ್ ಒನ್ ಯಾವ ಥರ ನೋಡ್ತಿರೋ ಅದೇ ಥರ ಪಾರ್ಟ್ 2 ನೋಡಬೇಕು. ಪಾರ್ಟ್ 3 ಬಂದ್ಬಿಟ್ಟು ನಾನು ಏನೇನು ತೊಗೊಬಂದಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ರೇಟ್ ಅಂತಲೂ ಹೇಳ್ತೀನಿ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕೆಲವೊಂದು ಗ್ರೀಟಿಂಗ್ ಕಾರ್ಡುಗಳು ಮಾಡೋವಂಥದ್ದು ಮೆಟೀರಿಯಲು ಎಲ್ಲ ಪ್ರತಿಯೊಂದು ಪೇಪರಲ್ಲೇ ಒಂಥರ ಗ್ಲಿಟರ್ ಪೇಪರು, ಸಾಫ್ಟ್ ಪೇಪರು, ಒಂಥರ ಕ್ರಾಫ್ಟ್ ಮೆಟೀರಿಯಲ್ ಗಿಫ್ಟ್ ಮಾಡೋವಂಥ ಪೇಪರ್ಗಳು. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇದೆಲ್ಲ ಫ್ಯಾಬ್ರಿಕ್ ಥರ ಶೀಟ್ಗಳು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಮತ್ತು ಬಜೆಟ್ ಫ್ರೆಂಡ್ಲಿ ಅನ್ನೋರಿಗೆ ಇದು ಈಸಿ ಆದಂಥ ಶಾಪ್ ಅಂತ ಹೇಳ್ಬೋದು. ಯಾಕಂದರೆ ನಾನೇ ಎಷ್ಟೊಂದು ಸರಿ ಚಿಕ್ಕಪೇಟೆಗೆ ಹೋಗಿದ್ದೀನಿ ಕೆಲವೊಂದು ಐಟಮ್ ತೊಗೊಬರೋದಕ್ಕೆ, ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಶಾಪ್ ಇದ್ದಾಗ ಖಂಡಿತ ನನಗಂತೂ ಇಷ್ಟ ಆಯಿತು. ಮೇಲೆ ಹಾಗೆ ಇದ್ರ ಜೊತೆಗೆ ನಾನು
ಕ್ಯಾಂಡಲ್ ಮೆಟೀರಿಯಲ್ದು ಹಾಕ್ತಿದ್ದೀನಿ. ಇಲ್ಲಿ ಕ್ಯಾಂಡಲ್ ಮೇಕಿಂಗ್ ಮಾಡೋರಿಗೆ ಎಲ್ಲ ಮೆಟೀರಿಯಲ್ ಸಿಗುತ್ತೆ, ಒಂದು ಕಲರು, ಫ್ಲೇವರ್ ಆಗಿರ್ಬೋದು, ಮತ್ತು ಬೇಸಿಕ್ ಐಟಮ್ ಎಲ್ಲ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಸೊ ಖಂಡಿತ ಇದೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪಾರ್ಟ್ 2 ಕೂಡ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡಿ. ಇದೇ ಥರ ಡಿಫ್ರೆಂಟ್ ವಿಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.